ಶರಣರು ದಿನನಿತ್ಯ ಒಬ್ಬ ಜಂಗಮ ಮೂರ್ತಿಗಳು ಮನೆಗೆ ಬರಬೇಕವ, ಮನೆಗೆ ಬಂದು ಪ್ರಸಾದವನ್ನು ಉಣಿಸಿ ಹೋಗ್ಬೇಕು, ಉಂಡು ಹೋಗ್ಬೇಕ. ಒಬ್ಬ ಜಂಗಮ ಮೂರ್ತಿ ಮನೆಗೆ ಬಂದು ಪ್ರಸಾದ ಊಟ ಮಾಡಿದ್ರ ಅಂತ ತಿಳ್ಕೊಂಡ್ರೆ ನಿಮ್ಮ ಮನೆ ಏನಂತ ತಿಳ್ಕೊಂಡ್ರೆ ಉತ್ತರೋತ್ತರ ಅಭಿವೃದ್ಧಿ ಆಗ್ತೈತೆವ. ಜಂಗಮನ ಪಾದದೊಳಗ ಶಿವನ ಅಂಗುಷ್ಟದಲ್ಲಿ ಶಿವನ ಅದಾನ ಅಂತ ತಿಳ್ಕೊಂಡು ಹೇಳ್ತಾರೆವ ಅಂತಾರೆ. ನೀವೆಲ್ಲರೂ ಜಂಗಮರವ್ರನ್ನ ಐನರ್ನ ಯಾವಾಗ ಉಣಿಸ್ತೀರಿ ಹೇಳ? ಐನರ್ನ ಯಾವಾಗ ಉಣಿಸ್ತೀರಿ? ಯಾವಾಗ? ಶ್ರಾವಣದಾಗ. ಹೌದ್ರೆ? ಶ್ರಾವಣದಾಗ ಉಣಿಸ್ತಿರಲ್ಲ? ಮೂವರನ್ರಿ ಮೂವರನ್ನಿವ. ಹೇಳ್ರಿ ಮತ್ತೆ. ಶ್ರಾವಣದಾಗ ಉಣಿಸ್ತೀರ? ಒಂದು ತಿಂಗಳನ್ನ ಉಣಿಸ್ತೀರನ? ಎಂದು ಉಣಿಸ್ತೀರ ಹೇಳ್ರಿ? ಶ್ರಾವಣ ಸೋಮವಾರ ಒಂದೇ ದಿನ, ಹೌದಲ್ರಿ? ಒಂದೇ ದಿನ ಶ್ರಾವಣ ಸೋಮವಾರ. ಎಷ್ಟನೇ ಸೋಮವಾರ ಹೇಳ್ರಿ ಅದನ್ನ? ಎಷ್ಟನೇ ಸೋಮವಾರ ರೀ? 4ನೇ ಸೋಮವಾರ. ಅಲ್ಲಿ ಮುತ್ತೆ ಹೇಳಕತ್ತಾರೆ 4ನೇ ಸೋಮವಾರ. 4ನೇ ಸೋಮವಾರ ಉಣಿಸ್ತೀರ ಇವು? ಇದು ಗ್ಯಾರಂಟಿ ಹೌದಲ್ಲ? ಖಂಡಿತ. ಯಾವಾಗ ಉಣಿಸ್ತೀರಿ ಹೇಳ್ರಿ? ಅವ 4 ಮನೆ ಊಟ ಮಾಡಿ ನೀವು ಉಣಿಸ್ತೀರಿ. ಅದು ವಿಶೇಷವಾಗಿ ಶ್ರಾವಣದಾಗ ನಮ್ಮ ಮನೆಗೆ ಬಾ ಮುತ್ಯ, ನಮ್ಮ ಮನೆಗೆ ಬಾ ಮುತ್ಯ. ಅವು ಏಟು ಉಣ್ಬೇಕು ಹೇಳ್ರಿ? ನಿಮ್ಮ ಮನೆ ಕೈ ಇಡಬೇಕು, ಮುಂದಕ್ಕೆ ಹೋಗ್ಬೇಕು. ನಿಮ್ಮ ಮನೆ ಕೈ ಇಡಬೇಕು, ಹುಣಕ್ಕೆ ಹೋಗ್ಬೇಕು. ಐನಾರು ಬಂದಿದ್ದ ಹುಣಿಸಿದ್ರಿ ನಾವು. ಹಂಗಲ್ಲ. ಏನಂತ ತಿಳ್ಕೊಂಡ್ರೆ ಶರಣರ ನೆನಪಿರಲಿ. ಏನಂತ ತಿಳ್ಕೊಂಡ್ರೆ ಜಂಗಮನಿಗೆ ತೃಪ್ತಿ ಆಗೋವರೆಗೂ, ಜಂಗಮ ಊಟ ಮಾಡಿದ್ರೆ ತೃಪ್ತಿ ಆಗಬೇಕಂತ, ಹಂಗ ತೃಪ್ತಿ ಆಗೋವರೆಗೂ ಉಣಿಸ್ಬೇಕಂತ. ಶ್ರಾವಣ ಒಂದು ತಿಂಗಳು ಇರ್ತೈತಿಲ್ಲ, ಇರ್ತೈತಿಲ್ಲ, ದಿನ ಕರೆದು ಉಣಿಸಿದ್ರೆ ಏನಕ್ಕೈತಿ ಹೇಳ್ರಿ? ದಿನ ಒಬ್ರು ಕರೆಯೋದ, ಇವತ್ತು ನಾ ಕರೆದಿನಿ, ನಾಳೆ ಈ ಕರಿ ಅಂತ ಅನ್ಬೇಕು. ಒಂದೇ ದಿನ ಉಂಡ್ರೆ ಪಾಪ ಎಲ್ಲಿಗೆ ಹೋಗ್ಬೇಕು ಐನಾರ? ಒಂದೇ ದಿನ ಕರೆದ್ರಪ್ಪ ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಅವ ಉಣ್ಣದಕ್ಕದ ಉಣ್ಣಕ್ಕೆ ಆಕೈತೇನ್ರಿ? ಕರನೇ ಹೇಳ್ರಿ, ಉಣ್ಣಕ್ಕೆ ಆಕೈತೇನೆ? ಉಣ್ಣಕ್ಕೆ ಆಗಂಗಿಲ್ಲ. ಅದಕ್ಕೆ ಉಣಿಸ್ರಿ, ಚಂದಾಗಿ ಉಣಿಸ್ರಿ. ಯಾಕಂತ ತಿಳ್ಕೊಂಡ್ರೆ ಜಂಗಮನ ಅಂತ ತಿಳ್ಕೊಂಡು ರೂಪದೊಳಗ ಕಲ್ಲು ನಾಗರ ಕಂಡರೆ ಹಾಲ ನೆರೆಂಬರಯ್ಯ, ದಿಟ ನಾಗರ ಕಂಡರೆ ಕೊಲ್ಲೆಂಬರಯ್ಯ, ಉಣ್ಣುವ ಜಂಗಮ ಬಂದರೆ ಮುಂದೆ ಹೋಗೆಂಬರಯ್ಯ, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿವರಯ್ಯ ಅಂತ ಕರೆದ್ರ. ನಮ್ಮದು ಭಕ್ತಿ ಹೆಂಗಾಗೈತೆ ಅಂತ ತಿಳ್ಕೊಂಡ್ರೆ ಏವಿ ಸುಮ್ಕೋದ್ರು, ಚಂದ ಕುಂದ್ರು. ನಮ್ಮ ಭಕ್ತಿ ಹೆಂಗಾಗೈತೆ ಅಂತ ತಿಳ್ಕೊಂಡ್ರೆ ಉಣ್ಣಾಕ್ ಬಂದಿರುವಂಥ ಜಂಗಮನಿಗೇನು ಉಣ್ಣಾಕ್ ನೀಡಂಗಿಲ್ಲ. ಆದ್ರೆ ನಮ್ಮ ಮನೆಯಾಗಿರ್ತಕ್ಕಂಥ ದೇವ್ರಿಗೆ ನಮ್ಮ ಮನೆಯಾಗ ಸಾಕಷ್ಟು ದೇವ್ರು ಅದಾವ, ಜಗಲಿ ತುಂಬ ದೇವ್ರು ಅದಾವ. ನಮ್ಮ ಮನೆಯಾಗ ಸಾಕಷ್ಟು ದೇವ್ರು ಮಾಡಿ ನಾವು, ಸಾಕಷ್ಟು ದೇವ್ರು ಅದ್ರ ಜಗಲಿ ತುಂಬ ಇಟ್ಕೋರಿ ಬ್ಯಾಡ ಅನ್ನಂಗಲ್ಲ. ಉಟ್ಕೋರಿ ಬ್ಯಾಡ ಅನ್ನಂಗಿಲ್ಲ. ನೀವೇನು ಮಾಡ್ತೀರಿ? ಹಬ್ಬ ಹುಣಿವು ಬಂತಂದ್ರೆ ಹೋಳ್ಗೆ, ಹಪ್ಪಳ, ಸೊಂಡ್ಗಿ, ತುಪ್ಪ ಎಲ್ಲ ಹಾಕಿ ಉದುನು ಕಡ್ಡಿ ತೊಗೊಂಡು ಹಿಂಗೇನು ಮಾಡ್ತೀರಿವ? ಏನು ಮಾಡ್ತೀರಿ? ನೈವೇದ್ಯ, ಹೌದಲ್ಲ? ಅದಕ್ಕೇನಂತೀರಿ? ಹಿಂಗೆ ಉದ್ನ ಕಡ್ಡಿ ಇಟ್ಕೊಂಡಿರ್ತೀರ, ಎಡಿ ಒಗಿ ನಿನಗ, ಎಡಿ ನಮಗ, ಹೌದಲ್ಲ? ಒಗಿ ಕುಡಿಸೋದ ದೇವರಿಗೆ. ದೇವ್ರು ಎಂದೂ ಊಟ ಮಾಡಲಿಲ್ಲ, ಊಟ ಮಾಡೋದಿಲ್ಲ ಅಂತ ತಿಳ್ಕೊಂಡು ನಿಮಗೆ ಗೊತ್ತಿದ್ದು ಏನು ಮಾಡ್ತೀರಿ? ನೀವು ಹೋಗಿ ದೇವ್ರಿಗೆ ಹೋಗಿ ಹಿಂಗೆ ಎಡಿ ಹಿಡಿತೀರಿ. ಮತ್ತು ಎಂಥ ಒಂದು ದೇವ್ರಿಗೆ ಎಡಿ ಮಾಡೋದು ಅಂತ ಅಂದ್ರಿ, ಇಂತಿಂಥವು ಕರ್ಗಡೆ ಸಣ್ಣ ಅವು ಇಲಿ ಮರಿ ಅಂತವು ಸಣ್ಣ ಇಟ್ಟಿಟ್ಟು ಕರ್ಗಡೆ ಮಾಡೋದು. ಅವಕ್ಕೆ ಅವು ದೇವ್ರ ಹುಣಗುಲು ಅನ್ನೋದು ಗೊತ್ತಿರ್ತೈತಲ್ಲ, ಇಟ್ಟಿಟ್ಟ ಮಾಡಿ ಎಡಿ ಹಿಡಿದ್ಬಿಡೋದು. ಬೀಗರು ಬಂದಾರ ಅಂತ ತಿಳ್ಕೊಂಡು ಮಾಡೋದು, ಬೀಗರು ಬಂದಾರಪ್ಪ ಅಂತ ತಿಳ್ಕೊಳ್ಳೋದು, ಇಷ್ಟು ದೊಡ್ಡ ಮಾಡೋದು. ಶರಣರ ದೇವರಿಗೆ ಮಾಡಿರ್ತಕ್ಕಂಥ ಹೆಡೆ, ದೇವರಿಗಾಗಿ ಉಣಿಸಿರುವಂಥದ್ದು, ಜಂಗಮನಿಗಾಗಿ ಉಣಿಸಿರ್ತಕ್ಕಂಥ ಮನಿತನ ಯಾವಾಗಲೂ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗ್ತದ. ಬೀಗರು ಬಂದಾರ ಅಂತ ತಿಳ್ಕೊಂಡು ಮಾಡಿರ್ತಕ್ಕಂಥ ಅಡಿಗೆ ಆ ಮನಿತನ ಉದ್ಧಾರ ಆಗಂಗಿಲ್ಲ. ನೆನಪಿರಲಿ, ಬೀಗರು ಬಂದಾರ ಅಂತ ತಿಳ್ಕೊಂಡು ನೀವು ಅಡಿಗೆ ಮಾಡಿ ಉಣಿಸ್ತಿರ್ತೀರಿ, ಹೌದಲ್ರಿ? ಬೀಗರು ಬಂದಾರ ಅಂತ ತಿಳ್ಕೊಂಡು ಅಡಿಗೆ ಮಾಡಿ ಉಣಿಸ್ತಿರ್ತಾರಿ. ಅವ್ನು ಜಬರ್ ಸರಿ, ಅವನು ನೀ ಎದ್ದಾಳಿರ್ತಮ್ಮ, ನಿಮ್ಮ ಯಾಕೆ ಎದ್ದಾಳೆ ಸರಿ ಸರಿ. ಬೀಗರು ಬಂದಾರ ಅಂತ ತಿಳ್ಕೊಂಡು ನೀವೆಲ್ಲ ಭಾಳ ಜೋರಾಗಿ ಏನು ಮಾಡ್ತೀರಿ? ಅಡಿಗೆ ಮಾಡಿ ಉಣಿಸ್ತಿರ್ತೀರಿ, ಹೌದಲ್ಲ? ಬೀಗರು ಬಂದಾರ ಅಂತ ತಿಳ್ಕೊಂಡು ಉಣಿಸ್ತಿರ್ತೀವಿ. ಯಾವನೋ ಒಬ್ಬ ಅಳಿಯ ಬಂದ ಊರಾಕ, ಎಲ್ಲಿಗೆ? ಹಡಗಲಿಗೆ ಬಂದ. ಬರೋದ್ರಾಗ ಏನಾಯ್ತು? ಹತ್ತಿ ಭಾಳ ಜೀವ ಮಾಡಿದ್ಲು. ಹತ್ತಿ ಅಳಿಯ ಬಂದಾನ ಅಂತ ತಿಳ್ಕೊಂಡು ಭಾಳ ಜೀವ ಮಾಡಕತ್ತಿದ್. ಅಳಿಯ ಅಂದ್ರೆ ಹತ್ತಿಗೆ ಭಾಳ ಜೀವ ರೀ, ಕರಿಕೆ ಅಂದ್ರೆ ಕತ್ತಿಗೆ ಭಾಳ ಜೀವ ರೀ. ನೋಡಿ ಎಷ್ಟು ನಗ್ತಾ ನೀವು. ಹೋಗಿ ಬಂದಾನ ಅಳಿಯ ಹತ್ತಿ ಮನೆಗೆ, ಇವನು ಹೋಗಿ ಬಂದಾನ. ಅಳಿಯ ಅಂದ್ರೆ ಹತ್ತಿಗೆ ಭಾಳ ಜೀವ ರೀ, ಕತ್ತಿಗೆ ಕರಿಕೆ ಭಾಳ ಜೀವ ರೀ. ಹಂಗೆ ಅಳಿಯ ಬಂದಾನಂದ ಬಳಿಕ ಹತ್ತಿ ಏನು ಮಾಡಿದ್ಲು? ನಮ್ಮ ಅಳಿಯ ಬಂದಾನ ಅಂತ ತಿಳ್ಕೊಂಡು ಏನು ಮಾಡಿದ್ಲು? ಬಾಯಪ್ಪ ಅಂತ ತಿಳ್ಕೊಂಡು ನೀರು ಕೊಟ್ಟು ಬಳಿಕ ಕುಂದ್ರಪ್ಪ ಅಂತ ತಿಳ್ಕೊಂಡು ಏನು ಉಣ್ತೀಯಪ್ಪ, ನೀವು ಏನಾರ ಮಾಡತ್ತಿ ಉಣ್ತೀನಿ ಅಂತ ತಿಳ್ಕೊಂಡು ಅಂದರು. ಆಕೆ ಭಾಳ ದಿನಕ್ಕೆ ಹಿಂಗೆ ಬಂದಾರ ಅಂತ ತಿಳ್ಕೊಂಡು ಆ ಹೆಣ್ಮಗಳು ಏನು ಮಾಡಿದ್ಲು? ಅದಕ್ಕೇನಂತೀರಿ? ಸಜ್ಜಕ
ಸಜ್ಕ ಮಾಡಿ ನಮ್ಮ ಹಳೆಯ ಬಂದ ನಾವು ಚಂದಾಗಿ ಹುಣಿಸಿ ಕಳಿಸ್ಬೇಕಂತ ತಿಳ್ಕೊಂಡು ಹಿಂಗೆ ಅಂತ ತಿಳ್ಕೊಂಡು ಅಂದ್ಲು. ಹಪ್ಳ ಕರೆದ್ಲು, ಸೊಂಡಿಗೆ ಕರೆದ್ಲೆವ, ಉಪ್ಪಿನೋಳು ಇದು ಮಾಡಿದ್ಲು. ಎಲ್ಲ ರೆಡಿ ಮಾಡಿ ಏನು ಮಾಡಿದ್ಲು, ಅಳಿಯನ ಕರ್ಕೊಂಡು ಮುಂದೆ ಕುಂದ್ರಿಸಿ ಅಳಿಯಾಗ ಹುಣ್ಣಾಕ್ ನೀಡಾಕತ್ತಿಲ್ಲು. ಹುಗ್ಗಿ ನಿಡ್ಯಾಳ, ಹಪ್ಳ ನಿಡ್ಯಾಳ, ಸೊಂಡಿಗೆ ನಿಡ್ಯಾಳ. ಆದ್ರೆ ಏನಂತ ತಿಳ್ಕೊಂಡಂದ್ರೆ ಎಲ್ಲ ಸೊಂಡಿಗೆ ಹಪ್ಪಳ ಉಪ್ಪಿನಕಾಯಿ ಎಲ್ಲ ನಿಡ್ಯಾಳ. ನಿಡಿದ ಬಳಿಕ ಯಪ್ಪ ಹುಣ್ಣು ಅಂತ ತಿಳ್ಕೊಂಡಂದ್ಲು. ಹುಣ್ಣು ಅಂತ ತಿಳ್ಕೊಂಡು ಅನ್ನೋದ್ರಾಗ ಅವಾಗೇನಂತ ತಿಳ್ಕೊಂಡಂದ್ರೆ ಹಾತಿ ತುಪ್ಪನ ಹಾಕಿದ್ದಿಲ್ಲ. ತುಪ್ಪ ಹಾಕದ ಮರ್ತಿದ್ಲಕ್ಕಿ. ಹೆಂಗೆ ಮಾಡಬೇಕು, ಈ ತುಪ್ಪ ಹೆಂಗಾರ ಮಾಡಿ ಹಾಕ್ಸ್ಕೋಬೇಕು. ಆ ಹೆಣ್ಮಗಳು ತುಪ್ಪ ಕೆಟ್ಟ ಜಿಪ್ಪುಣ್ರಿ. ಅದು ಇಂಥ ಜಿಪ್ಪುಣಿತ್ ಅಂತ ತಿಳ್ಕೊಂಡ್ರಿ ಅಂದ್ರೆ ನೀವು ಇಂಥ ಜಿಪ್ಪುಣಿತ್ರಿ ತುಪ್ಪದಾಗ ನೋಡ ಬಿತ್ತಂದ್ರೆ 20 ಸರಿ ಚೀಪಾಗಿತ್ತಿತ್ತದ ಅಂಥದ್ದು. ಮತ್ತು ಎಂಥ ಜಿಪ್ಪುಣಿತ್ ಅಂತ ತಿಳ್ಕೊಂಡ್ರಿ ನೀವು, ಅದು ಒಂದು ಅಡಿಕೆನ 3 ತಿಂಗಳು ತಿಂತಿತ್ತದ. ಹೆಂಗ್ರಿ ಹೆಂಗಂತ ತಿಳ್ಕೊಂಡ್ರೆ ಹಿಂಗೆ ಅಡಿಕೆ ಕಟ್ಟಿ ಬಿಡೋದ್ರಿ. ಹಿಂಗೆ ಕಟ್ಟಿ ಹಿಂಗಳೆ ಬಿಟ್ಟಿತ್ತು. ಊಟ ಮಾಡಿದ ಬಳಿಕ ಅದ್ರ ಬುಡಕೋಗಿ ತಿಂತೆ. ಹಿಂಗೆ ತಿಂದ್ರೆ ಸಾಯತನ ಅಡಿಕೆ ಸಾಯಂಗಿಲ್ಲವ. ಅದು ಅಂಥ ಮುದುಕಿತ್ತು. ಅದು 6 ತಿಂಗಳಾಗಿತ್ತು ರೀ ತುಪ್ಪ. ಒಟ್ಟ ತುಪ್ಪನ ಅದು ಕಲಿಸಿ 6 ತಿಂಗಳು ತುಪ್ಪ. ಅದು ಚೊಟ ಅಂತಿತ್ತು. ಅಂಥ ತುಪ್ಪನ ಅಳಿಯಾಗ ಹಾಕಬಾರ್ದಂತ ಹಾಕಿಟ್ಕೊಂಡು ಕುಂತಿದ್ಲು. ಅಳಿಯ ಅಂತಿದ್ದ ಹೆಂಗಾರ ಮಾಡಿ ತುಪ್ಪ ಹಾಕ್ಸ್ಕೋಬೇಕಂತ ಅವನೈತೆ. ಹಿಂಗೆ ಮಾಡೋದ್ರಾಗ ಏನಾಯ್ತು, ಅವಾಗ ಅನ್ನಕತ್ತಿದ ಅಳಿಯ, ಅತ್ತೆವ್ರ ಏನು ಅತ್ತೆವ್ರ ಹಿಂಗೆ ಬರೋ ಮುಂದೆ ಹಿಂಗೆ ಬಸ್ ಸ್ಟ್ಯಾಂಡ್ನಾಗ ಇಳೆ ತಡನ ಹಿಂಗೆ ಹಿಡಿದನ್ರಿ ನಿಮ್ಮ ಊರಾಗ ನಾ ಕುಂತೀನಲ್ರಿ, ಇಲ್ಲಿಂದ ಹಿಡಿದು ತುಪ್ಪದ ಗಿಂಡಿ ಐತಲ್ಲ ಅಲ್ಲಿ ಮಟ್ಟ ದೊಡ್ಡದು ಹಾವಿತ್ತು ನೋಡ್ರಿ ಅಂದ. ಹಾವ ಹಾಡಿಸಿದನ್ರಿ. ಏನಂದ, ಅತ್ತಿಗೆ ನೆನಪು ಮಾಡಿದ. ಆಕೆ ಹಾಕಬಾರ್ದಂತ ತಿಳ್ಕೊಂಡು ಅಂತಿದ್ಲು. ಅತ್ತಿಗೆ ತುಪ್ಪ ಹಾಕಕ್ಕೆ ನೆನಪು ಮಾಡಿದ. ಅಯ್ಯಯ್ಯ ಹಳೆ ದೇವ್ರ ತುಪ್ಪ ಹಾಕದ ಮರ್ತು ಬಿಟ್ಟಿನಿ ಅಂತ ತಿಳ್ಕೊಂಡು ಏನು ಮಾಡಿದ್ಲು, ತುಪ್ಪ ಹಾಕ್ಬೇಕಾದ್ರೆ ಚಮಚ ಬೇರೆ ಅದಾವ್ರಿ. ಈಗ ಎಂಥದ್ದು ತೊಗೊಂಬಂದು ಗೊತ್ತನ ಆಕಿ ಚಮಚ ಸೂಜಿ ತಂದ್ಲೆವ. ಸೂಜಿಲಿ ನೀಡಾಕತ್ತಿಲ್ದು. ಹಿಂಗೆ ಸೂಜಿ ತಂದು ಹಿಂಗೆ ನೀಡಾಕತ್ತಿಲ್ಲು. ಅವ ಅಂದ ಹಿಂಗೆ ಚಿಮ್ಸಿಲ್ಲ ಆಕಿ. ಹಿಂಗೆ ಚಿಮ್ಸಿಲ್ಲು. ಹೆಂಗಾರ ಮಾಡ್ಬೇಕಪ್ಪ ಹಿಂಗಂತ ತಿಳ್ಕೊಂಡು ಅನ್ನೋದ್ರಾಗ ಮತ್ತೆ ಹೋಗಿ ಅಲ್ಲಿಟ್ಲು. ಅತ್ತೆವ್ರ ಯಾಕೋ ಏನೋ ಗೊತ್ತಿಲ್ಲ, ಇನ್ನೂ ಸ್ವಲ್ಪ ತುಪ್ಪ ಹಾಕ್ರಿ, ಭಾಳ ಇದಾಗಿಲ್ಲ ಅಂತ ತಿಳ್ಕೊಂಡು ಅನ್ಕೊಂಡ್ರಾಗ ಹಿಂಗೆ ಬಂದು ಹಿಂಗೆ ಚಿಮ್ಮಿಸ್ಬೇಕಂತ ತಿಳ್ಕೊಂಡು ಅನ್ನೋದ್ರಾಗ ಪಟ್ಟನ ಬಡದು ನೋಡ್ರಿ ತುಪ್ಪದ ಗಿಂಡಿ ಅಷ್ಟು ತಾಟ್ನಾಗ ಬಿತ್ತರಿ. ಅದು ತುಪ್ಪದ ಗಿಂಡಿ ಯಾವಾಗ ತಾಟ್ನಾಗ ಬಿತ್ತು, ಹತ್ತಿ ಮೂರ್ಛೆ ಬಂದು ಅಲ್ಲೇ ಹೊತ್ಕೊಂಡ್ಬಿತ್ಲ ಆಕೆ. ಅವ ಅಳಿಯ ಅಂದ, ನಾ ಏನೋ ಎದಕ್ಕೆ ಬಂದಿದ್ದೆ ಮರ, ಏನೋ ಆತಿದ್ದು ನಮ್ಮ ಹತ್ತಿ ಹಿಂಗೆ ಆಗಿ ಹೋಗಿ ಸತ್ತರಂದ್ರೆ ನಾನೇನು ಮಾಡ್ಬೇಕಂತ ತಿಳ್ಕೊಂಡು ನೀರು ತೊಗೊಂಡು ಹಿಂಗೆ ಹೊಡೆದ ಬಳಿಕ ತುಪ್ಪ ಅಂದ್ಲಕ್ಕೆ. ತುಪ್ಪ ಏನಾಗಿಲ್ಲ, ಎದ್ದು ಕುಂದ್ರ ಅನ್ನೋದ್ರಾಗ ಎದ್ದು ಕೂತ್ಕೊಂಡು ಆಕೆಂದ್ಲು, 6 ತಿಂಗಳ ಕಲಿಸಿಟ್ಟು ತುಪ್ಪ ಅಷ್ಟು ನಮ್ಮ ಅಳಿಯ ಉಂಡೋಕೋನ, ನಾ ಹೆಂಗೆ ಮಾಡಲಿ ಅಂತ ತಿಳ್ಕೊಂಡು ವಿಚಾರ ಮಾಡಿ ಆಕೆಂದ್ಲು, ಹಳೆ ದೇವ್ರ ಏನಾರ ಮಾಡಿ ಹೆಂಗಾರ ಮಾಡ್ಬೇಕಂತ ತಿಳ್ಕೊಂಡು ಆಕೆನ್ನ ಕತ್ತಿದ್ದು. ಹಳೆ ದೇವ್ರ ನಾನು ನೀನು ಕೂಡಿ ಉಣ್ಲಾರ್ದ ಭಾಳ ದಿನ ಆಗೈತೆ, ಹಳೆ ದೇವ್ರ ನಾನು ನಿನ್ನ ಜೊತೆಗೆ ಉಣ್ತೀನಿ ಅಂದ್ಲಕ್ಕೆ. ಎದ್ರ ಸಲುವಾಗಿ ರೀ ನೆನಪಿರಲಿ, ಎದ್ರ ಸಲುವಾಗಿ? ತುಪ್ಪದ ಸಲುವಾಗಿ. ಅವಾಗ ಅವ ಅಂದ, ಕೂಡಿ ಹುಣ್ಣವ್ರು ಬ್ಯಾರೆ ಅದಾರ, ಊರಾಗದಾರ, ಇದೇನು ಮರೆ ಬಾಯಾಗ ಒಂದು ಹಲ್ಲಿಲ್ಲ, ಇದ್ರ ಗುಟ್ಟ ನಾ ಹೆಂಗೆ ಉಣ್ಲಿ ಅಂದವ. ಕೂಡಿ ಹುಣ್ಣಾರ ಬ್ಯಾರೆ ಊರಾಗದಾರ, ಇದ್ರ ಗುಟ್ಟ ಬಾಯಾಗ ಒಂದು ಹಲ್ಲಿಲ್ಲ, ಇದ್ರ ಗುಟ್ಟಾರ ಹೆಂಗೆ ಉಣ್ಲಿ ಅಂತ ತಿಳ್ಕೊಂಡಂದ. ಆಯ್ತು ಬಾ ಎತ್ತಿ ಅಂತ ತಿಳ್ಕೊಂಡು ಹಿಂಗೆ ಅಂದ. ಅನ್ನೋದ್ರಾಗ ಹತ್ತಿ ಬಂದು ಕುತ್ಕೊಂಡ್ಲು. ಏನು ಅನ್ನಕತ್ತಿದ್ಲು, ತುಪ್ಪ ಅಷ್ಟು ಏನಂದ್ರೆ ಹಳಿಯನ ಕಡೆ ಹೋಗಿತ್ತು. ಆದ್ರೆ ಆಕೆ ಅನ್ನಕತ್ತಿದ್ಲು, ತುಪ್ಪ ಅಷ್ಟು ಹಳಿಯನ ಕಡೆ ಹೋಗೈತಿ, ಹೆಂಗಾರ ಮಾಡಿ ನನ್ನ ಕಡೆ ಬರಂಗೆ ಮಾಡ್ಬೇಕಂತ ತಿಳ್ಕೊಂಡು ಏನು ಹಳೆಯ ದೇವ್ರ ಒಟ್ಟ ನನ್ನ ಮಗಳಿಗೆ ಸೀರೆ ಕೊಡಿಸಿಲ್ಲಂತ, ನನ್ನ ಮಗಳಿಗೆ ಏನೇನೋ ಕೊಡಿಸಿಲ್ಲ ಅಂತ ತಿಳ್ಕೊಂಡು ಹಿಂಗೆ ಗೀರ್ ಹಾಕಾಕತ್ತಿರು. ಹಿಂಗೆ ಗೀರ್ ಹಾಕ್ಕೊಂತ ಇರ್ಬೇಕಾದ್ರೆ ಅವ ಅನ್ನಕತ್ತಿದ, ಅತ್ತೆವ್ರ ಸೀರೆನೂ ಕೊಡಿಸೀನಿ, ನಕ್ಲೆಸ್ನೂ ಕೊಡಿಸೀನಿ, ನನ್ನ ಹೊಟ್ಟೆಗ ಖಾರ ಕಲಿಸಿದಂಗೆ ಆಗತ್ತಂತ ತಿಳ್ಕೊಂಡು ಹಿಂಗೆ ಕಲಿಸಿಬಿಟ್ಟ. ಅದನ್ನು ಕಲಿಸಿ ಹತ್ತಿ ಒಂದು ತುತ್ತು ಬಾಯಾಗಿ ಇಟ್ಕೊಂಡ್ರಾಗ 2 ತುತ್ತಿನಾಗ ಕಲಾಸ ಮಾಡಿದ್ ನೋಡ್ರಿ. ಅದಕ್ಕೆ ದೇವರಿಗೆ ಮಾಡಿರ್ತಕ್ಕಂಥ ಹೆಡೆ ಅದು ನಮ್ಮ ಮನೆತನ ಉದ್ಧಾರ ಮಾಡ್ತೈತ್ರಿ. ಬೀಗರು ಬಂದಾರ ಅಂತ ತಿಳ್ಕೊಂಡು ಮಾಡಿರುವಂಥ ಹೆಡೆ ಅದು ಮನೆ ಬೀಳುತ್ತದ ಅಂತ ತಿಳ್ಕೊಂಡು ಅಂತಾರ. ಶರಣರು ಏನು ಅಂತ ತಿಳ್ಕೊಂಡು ಅಂದ್ರೆ ದಾಸೋಹವನ ಮಾಡ್ತಿದ್ರು. ದಿನನಿತ್ಯ ದಾಸೋಹ, ಒಂದು ದಿನ ತಪ್ಪಿಸಲಾರ್ದಂಗೆ ದಾಸೋಹ ಮಾಡೋರು ಶರಣರು. ದಾಸೋಹ ಮಾಡ್ತಿದ್ರು. ಒಬ್ಬ ಜಂಗಮಾ ಮೂರ್ತಿಗಳು ಬಂದು ಪ್ರಸಾದವನ್ನು ಮಾಡಿ ಹೋಗಿದ್ರು. ಒಂದು ದಿನ ಜಂಗಮಾ ಮೂರ್ತಿಗಳು ಹಿಂಗೆ ಬಂದಾರ. ಪಾದ ಪೂಜೆ ಮಾಡಿಕೊಂಡ ಬಳಿಕ ಅವಾಗ ಅವರು ಪ್ರಸಾದವನ್ನು ಮಾಡ್ರಿಪ್ಪ ಅಂತ ತಿಳ್ಕೊಂಡಂದ್ರು. ಪ್ರಸಾದ ಮಾಡ್ರಿ ಅಂತ ತಿಳ್ಕೊಂಡಂದ್ರು. ಅಪ್ಪಣೆ ಮಾಡ್ಬೇಕು, ಪ್ರಸಾದ ಮಾಡ್ರಿ ಅಂತ ತಿಳ್ಕೊಂಡಂದ್ರು. ಪ್ರಸಾದ ಮಾಡಾಕತ್ತಿದ್ರು. ಮಾಡೋದ್ರೊಳಗೆ ಏನಾತ ಅಂತ ತಿಳ್ಕೊಂಡಂದ್ರೆ ಹೆಚ್ಚಿಗೆ ಆತ್ರಿ ಪ್ರಸಾದ, ಹೆಚ್ಚಿಗೆ ನಡೆಸ್ಕೊಂಡಿದ್ರು. ಶರಣರ ಪ್ರಸಾದವನ್ನು ಒಟ್ಟ ಕೆಡಿಸ್ಬೇಡ್ರಿ, ಪ್ರಸಾದವನ್ನು
ನೀವೆಲ್ಲ ಈ ಪ್ರಸಾದವನ್ನು ಏನಂತ ತಿಳ್ಕೊಂಡ್ರೆ ಪುರಾಣ ಮಂಗಲ ಆದ ಬಳಿಕ ಅಲ್ಲಿ ಹೋಗಿ ಪ್ರಸಾದ ಮಾಡ್ತಿರ್ತಿರಲ್ಲ, ನಿಮಗೆ ಎಷ್ಟು ಬೇಕು ಅಷ್ಟೇ ಪ್ರಸಾದ ಮಾಡ್ರಿ. ಅವು ನಿಮಗೆ ಎಷ್ಟು ಬೇಕು ಅಷ್ಟೇ ನಡೆಸ್ಕೋರಿ. ನಿಮಗೆಷ್ಟು ಸಾಧ್ಯವಾಕೈತೆ ಸಾಧ್ಯವಾದ ಮಟ್ಟಿಗೆ ನೀವು ಇನ್ನೂ ಉಣ್ಬೇಕು ಅಂತ ತಿಳ್ಕೊಂಡು ಅಂದಿರ್ಬೇಕಂತ. ಅದಕ್ಕೆ ಹಂಗಾಗಿರ್ಬೇಕಂತ. ಕಮ್ ಕಾಹೋತು ಡಾಕ್ಟರ್ ನಹಿ, ಕಮ್ ಕಾಹೋತು ವಕೀಲ್ ನಹಿ. ಊಟ ಬಲ್ಲವನಿಗೆ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ತಿಳ್ಕೊಂಡು ಕರೀತಾರೆ. ಹೆಂಗಿರ್ಬೇಕು ಅನ್ನೋದನ್ನು ಹೇಳ್ಕೊಂಡು ಬರ್ತಾರೆ. ಅವ್ರು ಹೇಳ್ತಾರೆ ಏನಂತ ತಿಳ್ಕೊಂಡು, ಬೈಟ್ನೇ ಸ ಐಸಾ ಕೋಹಿ ನ ಕಾನ ಹುಟ್, ಕಾನೇ ಸ ಐಸಾ ಕಾನ ಕೋಹಿ ನ ಕಾನ ಕುಟ್ ಅಂತ ಕರೀತಾರೆ. ಅದಕ್ಕೆ ನಾವು ಊಟ ಮಾಡ್ಬೇಕಾದ್ರೆ ಹಿಂಗೆ ಊಟ ಮಾಡಬೇಕಲ್ಲ. ನಾವು ಊಟ ಮಾಡಿದ ಬಳಿಕ ನಮ್ಮ ಹೊಟ್ಟೆ ಏನು ಅನ್ನಬಾರ್ದ್ರಿ, ಕುರ್ರ ಅನ್ನಬಾರ್ದು. ಹೊಟ್ಟೆ ಕುರ್ರ ಅನ್ನಬಾರ್ದಂತ, ಕುರ್ರ ಅನ್ಲಾರ್ದಂಗೆ ಊಟ ಮಾಡ್ಬೇಕಂತ. ಅದಕ್ಕೆ ಬೈಟ್ನೇ ಸ ಐಸಾ ಬೈಟ್ನಾ ಕೋಹಿ ನ ಖಾನ ಊಟ್, ಕಾನೇ ಸ ಐಸಾ ಕಾನ ಕೋಹಿ ನ ಕಾನ ಕುಟ್ ಅಂತ ಕರ್ಕೊಂಡು ಬರ್ತಾರೆ. ಪ್ರಸಾದವನ್ನು ಕೆಡಿಸಬಾರ್ದಂತ ತಿಳ್ಕೊಂಡಂತಾರೆ. ಒಂದು ಹಗಳು ಪ್ರಸಾದವನ್ನು ಶರಣರು, ನಿಮಗೆಲ್ಲರೂ ನೆನಪಿರಬೇಕು, 12 ವರ್ಷಗಳ ಪರ್ಯಂತರ ಬಸವಣ್ಣನವರು ಹಿಂಗ ಪಕ್ಕದಲ್ಲಿ ಶಂಕಿನೊಳಗೆ ಒಂದಿಷ್ಟು ನೀರು, ಒಂದು ಸೂಜಿಯನ್ನು ಇಟ್ಟುಕೊಂಡು ದಿನನಿತ್ಯ ಪ್ರಸಾದ ಊಟ ಮಾಡ್ತಿದ್ರಂತ ಬಸವಣ್ಣನವರು ದಿನನಿತ್ಯ ಶಂಕಿನೊಳಗೆ ನೀರು, ಪಕ್ಕದಲ್ಲಿ ಒಂದು ಸೂಜಿ ಇಟ್ಟುಕೊಂಡು ದಿನನಿತ್ಯ ಪ್ರಸಾದ ಮಾಡೋರು. ಒಂದು ದಿನ ಗಂಗಾಂಬಿಕೆ ತಾಯಿಯವರು 12 ವರ್ಷಗಳ ಪರ್ಯಂತರ ಹಿಂಗ ನಡೀತು. 12 ವರ್ಷ ಹತ್ರ ಹಿಂಗ ನಡೀತು. ಅವಾಗ ಏನಂತ ತಿಳ್ಕೊಂಡ್ರೆ ಗಂಗಮ್ಮನವ್ರಿಗೆ ಕೇಳಿದ್ರಂತ. ಏನಂತ ಗಂಗಮ್ಮನವ್ರಿಗೆ ಕೇಳಿದ್ರಂತ, ಏನ್ರಿ ಪ್ರಸಾದಕ್ಕೆ ಹಿಂಗೆ ಕೂಡಬೇಕಾದ್ರೆ ಏನಂತ ತಿಳ್ಕೊಂಡ್ರೆ, ಪ್ರಸಾದಕ್ಕೆ ಕೂಡಬೇಕಾದ್ರೆ ಶಂಕಿನೊಳಗೆ ನೀರು, ಪಕ್ಕದಲ್ಲಿ ಸೂಜಿ ಇಟ್ಕೊಂಡು ಕೂಡ್ತಿರಲ್ಲ, ಯಾಕ ಅಂತ ತಿಳ್ಕೊಂಡ್ರೆ ಮಾತಾಡಬೇಡ್ರಿ ತಾಯಂದ್ರೆ. ಈ ಕಡೆ ನಿಮ್ಮ ಲಕ್ಷ್ಯ ಈ ಕಡೆ ಇರಲಿ, ದಯವಿಟ್ಟು ಈ ಕಡೆ ಇರಲಿ. ಶಂಕಿನೊಳಗೆ ನೀರು ಇಟ್ಕೊಂಡು ಯಾಕೆ ಕೂಡ್ತೀರಿ ಅಂತ ತಿಳ್ಕೊಂಡಂದಾಗ, ಗಂಗಾ ನೀನು ಕೂಡ ಆ ಸಂದರ್ಭವನ್ನು ತಂದುಕೊಳ್ಳಲಿಲ್ಲ. ನಾನು ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾದ್ರೆ ಆ ಸಂದರ್ಭವನ್ನು ನನಗೂ ಕೂಡ ಒದಗಿಸಿ ಕೊಡಲಿಕ್ಕಾಗಲಿಲ್ಲ. ಯಾಕೆ ಅಂತ ತಿಳ್ಕೊಂಡ್ರೆ, ನೀನು ಎಡೆ ಮಾಡುವಂಥ ಸಮಯದೊಳಗೆ, ಪ್ರಸಾದವನ್ನು ಬಡಿಸುವಂಥ ಸಮಯದೊಳಗೆ ಏನಾದರೂ ನನ್ನ ತಟ್ಟೆಯಿಂದ ಕೆಳಗಡೆ ಬಿದ್ದಿರುವಂಥ ಒಂದು ಹಗುಳ ಅನ್ನವನ್ನಾದರೂ ಕೂಡ ಸೂಜಿಯಿಂದ ಎತ್ತಿಕೊಂಡು ಅದನ್ನು ಶಂಕಿನೊಳಗೆ ನೀರಿನೊಳಗೆ ತೊಳ್ಕೊಂಡು ಮತ್ತೆ ನನ್ನ ಪ್ರಸಾದ ಬಟ್ಲೊಳಗೆ ಹಾಕ್ಕೊತೀನಿ, ಅದಕ್ಕೋಸ್ಕರ ಇಟ್ಕೊತೀನಿ ಅಂದರು. 12 ವರ್ಷ ಆಗೈತೆ. ಒಂದು ಹಗಳು ಕೆಡಿಸಲಾರದಂಗೆ ಪ್ರಸಾದ ಸ್ವೀಕಾರ ಮಾಡ್ತಿದ್ರು ಅವರು ದಿನನಿತ್ಯ. ಅದಕ್ಕೆ ಗುರು ಬಿಡೋದು ಲಿಂಗ ಕಂಡೆ, ಲಿಂಗ ಬಿಡೋದು ಜಂಗಮ ಕಂಡೆ, ಜಂಗಮ ಬಿಡೋದು ಪಾದೋದಕ ಕಂಡೆ, ಪಾದೋದಕ ಬಿಡೋದು ಪ್ರಸಾದ ಕಂಡೆ, ಪ್ರಸಾದ ಬಿಡೋದು ಶರಣರು ಹೇಳ್ತಾರೆ ಮುಕ್ತನಾದೆನಯ್ಯ ಅಂತರ ದ್ರವಗುಂದದೆ ಪ್ರಸಾದವ ಕೊಂಬುವಲ್ಲಿ ಎಚ್ಚರ ಬಹು ಎಚ್ಚರ ಅಂತ ತಿಳ್ಕೊಂಡಂದ್ರು ಶರಣರು. ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾದ್ರೆ ಎಚ್ಚರಿಂದ ಸ್ವೀಕಾರ ಮಾಡಿ ಅಂತ ತಿಳ್ಕೊಂಡಂತಾರ. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ ಅಂತ ಕರ್ಕೊಂಡು ಬಂದ್ರು ಅವರು. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದವನ್ನು ಸ್ವೀಕಾರ ಮಾಡ್ಬೇಕಾದ್ರೆ ಒಂದು ಹಗಳು ಕೆಡಿಸ್ಲಾರ್ದಂಗೆ ಇರ್ಬೇಕವ. ಒಂದು ಹಗಳು ಕೆಡಿಸ್ಲಾರ್ದಂಗೆ ಸುಮ್ಮನೆ ಅಲ್ಲ, ಹೊಟ್ಟೆ ಕುರ್ರು ಅನ್ನಂಗೆ ಆ ರೀತಿ ಒಳಗೆ ಪ್ರಸಾದವನ್ನು ಕೆಡಿಸಲಾರ್ದಂಗೆ ಯಾವ ರೀತಿ ಶರಣರಂತರ, ಮೌನದಲ್ಲಿ ಉಂಬುವುದು ಆಚಾರವಲ್ಲ, ಲಿಂಗಾರ್ಪಿತವಾದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣು ಎನ್ನುತ್ತಿರಬೇಕು, ಕೂಡಲ ಸಂಗನ ಶರಣರ ನೆನೆಯುತ್ತ ಉಂಡರೆ ಸಕಲ ಕರ್ಣ ವೃತ್ತಿಗಳು ಅಡಗುವವು ಅಂತ ತಿಳ್ಕೊಂಡಂತಾರೆ. ಮೌನದಲ್ಲಿ ಉಂಬುವುದು, ನಾವು ಪ್ರಸಾದ ಮಾಡಬೇಕಾದ್ರೆ ಅನ್ನಬೇಕಂತ ಏನಂತ, ದಾಸೋಹದೊಳಗೆ ನಾವು ಬಂದೀವಿ ಅಂದ ಬಳಿಕ ಪ್ರಸಾದ ತಟ್ಟಿಯನ್ನು ಕೈ ಒಳಗೆ ಹಿಡ್ಕೊಂಡೀವಿ ಅಂತ ತಿಳ್ಕೊಂಡ ಬಳಿಕ ನಾವು ಪ್ರಸಾದ ಮಾಡಬೇಕಾದ್ರೆ ಅನ್ಬೇಕಂತ ಏನಂತ, ತುತ್ತಿಗೊಮ್ಮೆ ರುದ್ರಮುನೀಶ, ತುತ್ತಿಗೊಮ್ಮೆ ಭದ್ರಕಾಳಮ್ಮ ಅಂತ ತಿಳ್ಕೊಂಡು ಹಿಂಗೆ ಅನ್ಕೊಂತ ಪ್ರಸಾದ ಮಾಡ್ರಿ. ಆ ಪ್ರಸಾದವನ್ನು ಮಾಡಿರ್ತಕ್ಕಂಥ ಮನಸ್ಸು ಏನಾಗ್ತದ ಅಂತ ತಿಳ್ಕೊಂಡ್ರೆ ನಿಮ್ಮೆಲ್ಲರ ಮನಸ್ಸು ಪ್ರಸನ್ನತೆ ಆಗ್ತದೆ. ಅದಕ್ಕೆ ಪ್ರಸಾದತ್ ಪ್ರಸನ್ನತಃ ಅಂತ ಕರೆದ್ರು. ಗುರು ಪ್ರಸಾದ ಲಿಂಗ ಪ್ರಸಾದ ಜಂಗಮ ಪ್ರಸಾದ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ ಪ್ರಸಾದವಂ ಕೆಡಿಸದೆ ಸ್ವೀಕರಿಸಿದರೆ ಸಕಲ ವೃತ್ತಿಗಳು ಅಡಗುವವು. ಗುರು ಪ್ರಸಾದವೆಂಬುದು ಅನುರೋಗಹಾರಿ, ಗುರು ಪ್ರಸಾದವೆಂಬುದು ಅನುರೋಗಹಾರಿ,
ಭವರೋಗಹಾರಿ ಲಿಂಗ ಪ್ರಸಾದವೆಂಬುದು ಭವರೋಗಹಾರಿ ಗುರು ಪ್ರಸಾದವೆಂಬುದು ಅನುರೋಗಹಾರಿ ಗುರು ಪ್ರಸಾದವೆಂಬುದು ಅನುರೋಗಹಾರಿ ಜಂಗಮ ಪ್ರಸಾದವೆಂಬುದು ಮನೋರೋಗಹಾರಿ ಜಂಗಮ ಪ್ರಸಾದವೆಂಬುದು ಮನೋರೋಗಹಾರಿ ಇದು ಕಾರಣ ಸೇವೆ ಪ್ರಸಾದಿಯೇ ಇದು ಕಾರಣ ಸೇವೆ ಪ್ರಸಾದಿಯೇ ಧನ್ಯವೆಂದಾತ ಧನ್ಯವೆಂದಾತ ಗುರುಕುಮಾರ ಪಂಚಾಕ್ಷರೇಶ್ವರ ಗುರುಕುಮಾರ ಪಂಚಾಕ್ಷರೇಶ್ವರ ಗುರು ಪ್ರಸಾದವೆಂಬುದು ಅನುರೋಗಹಾರಿ ಗುರು ಪ್ರಸಾದವೆಂಬುದು ಅನುರೋಗಹಾರಿ ಲಿಂಗ ಪ್ರಸಾದವೆಂಬುದು ಭವರೋಗಹಾರಿ ಲಿಂಗ ಪ್ರಸಾದವೆಂಬುದು ಭವರೋಗಹಾರಿ ಜಂಗಮ ಪ್ರಸಾದವೆಂಬುದು ಮನೋರೋಗಹಾರಿ ಜಂಗಮ ಪ್ರಸಾದವೆಂಬುದು ಮನೋರೋಗಹಾರಿ ಗುರು ಪ್ರಸಾದವೆಂಬುದು ಅನುರೋಗಹಾರಿ ಗುರು ಪ್ರಸಾದವೆಂಬುದು ಅನುರೋಗಹಾರಿ ಜಂಗಮ ಪ್ರಸಾದವೆಂಬುದು ಮನೋರೋಗಹಾರಿ ಜಂಗಮ ಪ್ರಸಾದವೆಂಬುದು ಮನೋರೋಗಹಾರಿ ಇದು ಕಾರಣ ಸೇವೆ ಪ್ರಸಾದಿಯೇ ಇದು ಕಾರಣ ಸೇವೆ ಪ್ರಸಾದಿಯೇ ಧನ್ಯವೆಂದಾತ ಧನ್ಯವೆಂದಾತ ಗುರುಕುಮಾರ ಪಂಚಾಕ್ಷರೇಶ್ವರ ಗುರುಕುಮಾರ ಪಂಚಾಕ್ಷರೇಶ್ವರ ಗುರು ಪ್ರಸಾದವೆಂಬುದು ಅನುರೋಗಹಾರಿ ಗುರು ಪ್ರಸಾದವೆಂಬುದು ಅನುರೋಗಹಾರಿ ಅನುರೋಗಹಾರಿ ಅನುರೋಗಹಾರಿ
ಪ್ರಸಾದವನ್ನು ಎಷ್ಟು ಉಣ್ಬೇಕು ಅಷ್ಟ ತಗೋಬೇಕು. ಆದ್ರೆ ನಾವು ಹೆಚ್ಚೆಚ್ಚು ನೀಡಿಸ್ಕೊಂಡ್ಬಿಡ್ತೀವಿ ರೀ. ಹೆಚ್ಚು ನೀಡಿಸ್ಕೊಂಡು ಏನು ಮಾಡ್ತೀವಿ, ಕೆಡಿಸಿ ಬರ್ತೀವಿ. ಇಲ್ಲಾಂದ್ರೆ ಹೊಟ್ಟೆ ಕೆಡಿಸ್ಕೊಂತೀವಿ ರೀ. ಹೌದಲ್ರಿ? ಎಷ್ಟು ಉಣ್ಬೇಕು ಅಷ್ಟೇ ಉಣ್ಬೇಕು. ಕೆಲವೊಬ್ರು ಉಣ್ತಿರ್ತಾರೆ, ಕೆಲವೊಬ್ರು ಊಟ ಮಾಡ್ತಾರೆ. ಅಡಗಲಿ ಅಂತ ಗ್ರಾಮದಾಗ ಸೀಮಂತ ಕಾಣ ನಡೆದೈತಿ ಯಾರೊಬ್ಬರು ಮನೆಯಾಗ. ಎಲ್ಲರೂ ಮಂದಿಗೆ ಹೇಳಂತ ಹೇಳಿದ್ರಂತ. ಹೇಳೋ ಮುಂದೆ ಏನಾತಂತ ತಿಳ್ಕೊಂಡಂದ್ರೆ ಅವಾಗ ಅವನಿಗೆ ಹೇಳಿದರು. ಅವನು ಕೂಡ ಹೋಗಿ ಪ್ರಸಾದ ಉಣ್ಣಾಕತ್ತಿಂದಂತ 50 ರೂಪಾಯಿ ಮುಯ್ಯ ಬರೆಸಿ, ಮುಯ್ಯ ಅಂತೀರ ಐರೆ ಅಂತೀರ, ಐರಿ ಬರೆಸಿ ಊಟಕ್ಕೆ ಕುಂದ್ರಬೇಕಾದ್ರೆ ಮನೆಯಾಗ ಉಣ್ಣಾಕ ಬಡ್ಸಾಕತ್ತಿದ್ರು. ಅವ್ರಿಗೆ ಉಣ್ಣಾಕ ನೆಡಾಕತ್ತಿದ್ರು. 50 ರೂಪಾಯಿ ಐರೆ ಬರಿಸ್ಯಾನ. 25 ಹೋಳಿಗೆ ತಿಂದನ್ರಿ ಅವ. ಎಷ್ಟು ರೀ? 50 ರೂಪಾಯಿ ಐರೆ ಬರಿಸಿ 25 ಹೋಳಿಗೆ ತಿಂದ ಅಲ್ಲೇ ಮಲ್ಕೊಂಡು ಅವ್ರ ಮನೆಯಾಗ. ಸುಮ್ಮನೆ ಮಲ್ಕೊಂಡಿಲ್ಲ. ಆ ಹುಡುಗರು ಗಲಾಟೆ ಮಾಡ್ತಾರೆ. ರುದ್ರೇಶ್ ಅವ ಮನೆ ಗಲಾಟೆ ಮಾಡಕತ್ತ ಹುಡುಗರು ನೋಡಿ. 50 ರೂಪಾಯಿ ಅವರೇ ಬರಿಸ್ತಾನ, 25 ಹೋಳಿಗೆ ತಿಂದನ, ಅಲ್ಲೇ ಮಾಡಾಕತ್ತಿದ. ಅವ್ರಂದ್ರು ಇಲ್ಲೇ ಸತ್ರ ನಮ್ಮ ಮೇಲೆ ಬರ್ತಿದ್ದ ಅಪವಾದ ಅಂತ ತಿಳ್ಕೊಂಡು ಏನು ಮಾಡಿದ್ರು, 108ಗೆ ಫೋನ್ ಹಚ್ಚಿದ್ರಿ. ಅರ್ಜೆಂಟ್ ಹಿಂಗೆ ಬರ್ಬೇಕು, ಹಿಂಗೆ ಆಗೈತೆ ಅಂತ ತಿಳ್ಕೊಂಡು ಅಂದ ಬಳಿಕ ಅರ್ಜೆಂಟ್ ಬಂತು. 108 ಆಂಬುಲೆನ್ಸ್ ಬಂತು. ಅದ್ರಾಗ ಹಾಕ್ಕೊಂಡು ಹೋದರು. ಹುನಗುಂದಕ್ಕೆ ಹೋತ್ರಿ ಗಾಡಿ. ಆ ಒಂದು ಡಾಕ್ಟ್ರನ್ನ ಅರ್ಜೆಂಟ್ ಇತ್ತು. ಅವ ಹೊಂಟಿದ್ದ. ಹೋಗೋ ಮುಂದಿದ್ದು ಆಂಬುಲೆನ್ಸ್ ಬರೋದು ನೋಡಿ ಯಾವುದೋ ಸೀರಿಯಸ್ ಪೇಷಂಟ್ ಐತೆ ಅಂತ ತಿಳ್ಕೊಂಡು ಅವ ಹೊಳ್ಳಿ ಬಂದು ಏನಾಗೈತೆ ಹಿಂಗೆ ಆಗೈತೆ ಹಿಂಗೆ ಅಂತ ತಿಳ್ಕೊಂಡು ಬೆಡ್ ಮೇಲೆ ಹಾಕಿದ್ರು. ಬೆಡ್ ಮೇಲೆ ಹಾಕೋದ್ರಾಗ ಏನಾಯ್ತು, ಹಿಂಗೆ ಒಳಸಾಡಿದ್ರು ಅವು ಡಾಕ್ಟ್ರ್. ಹಿಂಗೆ ಒಳಸಾಡೋದ್ರಾಗ ಏನು ಮಾಡಿದ್ರು, ಒಂದು 2 ಹೋಳಿ ಕಡೆಗೆ ಬಂದರು. ಅವು ಒಂದು 2 ಹೋಳಿ ಕಡೆಗೆ ಬರೋದ್ರಾಗ ಏನು ಮರಯ್ಯ ಎಷ್ಟು ತಿಂದಿದ್ದು ಹೋಳಿಗೆನ ಅಂದ್ರೆ 25 ತಿಂದೀನಿ ರೀ ಅಂದ. ತಿನ್ಬೇಕಿಲ್ಲ ಇನ್ನೂ ಎಷ್ಟು ಅಂದ್ರೆ ಅವ್ರು ಡಾಕ್ಟ್ರ್. ತಿನ್ಬೇಕಿಲ್ಲ ಅಂದ ಬಳಿಕ ಅವ್ರ ಮನ್ಯಾಗ ಹೋಳಿಗೆ ಇದ್ದಿಲ್ಲ ರೀ ಅಂದವ. ಹೋಳಿಗೆನ ಖಾಲಿ ಮಾಡ್ಯಾನ್ರಿ ಅವ. ಇವ ಹಿಂಗಾದ್ರೆ ಸರಿ ಬರೋಂಗಿಲ್ಲ ಅಂತ ತಿಳ್ಕೊಂಡು ಏನು ಮಾಡಿರಿ, ಡಾಕ್ಟ್ರ್ ಅರ್ಜೆಂಟ್ ಇತ್ತು ಅವ್ರದ್ದು. ತಮ್ಮ ಇವು ಗುಳಿಗೆ ತಗೋ, ಡೈಜೆಷನ್ ತಗೋ, ಆಕತ್ತೆ ತಗೋ, ಗುಳಿಗೆ ತಗೋ ಅಂತ ತಿಳ್ಕೊಂಡು ಗುಳಿಗೆ ಬರೋದು ಕೊಟ್ಟು ಗುಳಿಗೆ ತಗೋ ಅಂತ ತಿಳ್ಕೊಂಡು ಅಂದ್ರೆ ಸುಮ್ಮನೆ ಬರ್ಬೇಕಿಲ್ರಿ ಇವ. ಏನಂದ್ರೆ ಡಾಕ್ಟ್ರನ್ನ ಕೇಳಿದ, ಡಾಕ್ಟ್ರ ಈ ಗುಳಿಗೆ ಹುಂಡು ತೊಗೊಂಡಂದೇನಂದವ. ಈ ಗುಳಿಗೆ ಹುಂಡು ತೊಗೊಂಡಂದೇನಂತ ತಿಳ್ಕೊಂಡು ಡಾಕ್ಟ್ರಿಗೆ ಹಾರ್ಟ್ ಅಟ್ಯಾಕ್ ಆತ. ಅವ್ರನ್ನ ಕರ್ಕೊಂಡು ಬಾಗಲಕೋಟೆಗೆ ಹೋದ್ರು ನೋಡ್ರಿ. ಏನು ಮಾಡ್ಬೇಕಿಂತ ತೊಗೊಂಡು